ರಾಕ್ಷಸಗಳು ಇರುವಂತಹ ಅಸ್ತ್ರ ಇಂದುಮತಿ ಪಟ್ಟಣಕ್ಕೆ ಯಾರನ್ನು ಕೇಳಿಕೊಂಡಿದ್ದೀರಿ? ನಾಡಿಯೊಂದು ಭೂಪತಿ ಎಂಬುದಾಗಿ ಹಾಗೆಂದು ಕೇಳಿಕೊಳ್ಳಬಹುದು. ಹಲವಾರಿದೆ ಹಲವಾರಿದೆ. ಅರ್ಚಿಸಿ ಪೂಜಿಸಿ ಓಳದ ಸ್ಥಾನವನ್ನು ಪ್ರವೇಶ ಮಾಡಿದ್ದೇನೆ. ಪ್ರವೇಶ ಮಾಡಿದ ಕ್ಷಣವೇ ಇಂದುಮತಿಪುರದ ಮಹಾರಾಜರಿಗೆ, ನಾಡೀಜಂಗ ಭೂಪತಿಗಳಿಗೆ ಜಯವಾಗಲಿ ಶುಭವಾಗಲಿ ಎಂಬ ಉದ್ಘೋಷವನ್ನು ಜಯಘೋಷವನ್ನು ಕೇಳಿದಾಗ ಮನಸ್ಸಿಗೆ ಅಪರಿಮಿತವಾದಂತಹ ಸಂತೋಷ ಉಂಟಾಗುತ್ತಾ ಇದೆ. ಈ ನಾಡಿನ ಸಿಂಹವಿಷ್ಟಿರವನ್ನು ಅಡರಿ ಎಲ್ಲೋ ಅಳಿದುಳಿದಂತ ದೈತ್ಯ ವರ್ಗ, ದಾನವರ್ಗ ಅವರನ್ನೆಲ್ಲ ಒಗ್ಗೂಡಿಸಿಕೊಂಡು ಈ ಇಂದುಮತಿಪುರವನ್ನು ಕಟ್ಟಿದೆ, ಶ್ರಮಿಸಿದೆ. ನಮ್ಮವರ ಏಳಿಗೆಗಾಗಿ ಬಹಳವಾದಂತಹ ಯೋಜನೆಯನ್ನು ನಾನು ಹಾಕಿಕೊಂಡವ. ಒಂದಲ್ಲ ಒಂದು ದಿನ ಈ ಪ್ರಪಂಚದಲ್ಲಿ ಕೀರ್ತಿಶಾಲಿಯಾಗಿ ಬದುಕಬೇಕು, ನಮ್ಮ ಕೀರ್ತಿ ದಿಗಂತ ವ್ಯಾಪ್ತಿ ಆಗಬೇಕೆಂಬ ಒಂದು ರೀತಿಯಂತ ನನ್ನ ಏಕೈಕ ಆಶೆ. ಅಷ್ಟು ಮಾತ್ರವಲ್ಲ, ನನ್ನ ಹೃದಯದಲ್ಲಿ ಅದೆಷ್ಟೋ ದಿನಗಳಿಂದ ಹೃದಯಾಳದಲ್ಲಿ ಹುದುಗಿರುವಂತಹ ಒಂದು ಆಶೆ, ಒಮ್ಮೆ ಮೇಳೆ ಹೋಗಬೇಕು ಅಂತ. ಎಲ್ಲಿಗಂತ? ಎಲ್ಲೆಲ್ಲಿಗಲ್ಲ ಸ್ವಾಮಿ, ಮೇಲೆಂದ್ರೆ ಸುರಲೋಕ, ಅಲ್ಲಿಗೆ ತಾಳಿಯನ್ನು ಮಾಡಬೇಕು, ಸುರಪೀಠವನ್ನು ಅಡರಬೇಕೆಂಬ ನನ್ನ ಏಕೈಕ ಆಶೆ. ಯಾವುದಕ್ಕೂ ಸರಿಯಾದಂತಹ ಕಾಲ ಕೂಡಿ ಬರಲಿ, ಆ ಸಂದರ್ಭ ಯಾವಾಗ ಬರ್ತದೆ ಎಂಬ ನಿರೀಕ್ಷೆಯಲ್ಲಿ ಇರುವಂತಹ ಹೊತ್ತರಲ್ಲಿ ಈ ಕಾಲವೇ ಶುಭ ಕಾಲ ಎಂಬುದಾಗಿ ನಾನು ಎಣಿಸುತ್ತಾ ಇದ್ದೇನೆ. ಈ ಕ್ಷಣದಲ್ಲಿ ಅಥವಾ ಈ ಹೊತ್ತಿನಲ್ಲಿ ಸ್ವರ್ಗಲೋಕದ ಮೇಲೆ ನಾನು ದಾಳಿಯನ್ನು ಮಾಡಿದಂತಾದರೆ ಖಂಡಿತವಾಗಿ ನಮ್ಮ ವಿಜಯ ಪತಾಕೆ ಅಲ್ಲಿ ಹಾರಿಸಬಹುದು ಎಂಬುದಾಗಿ ಎಣಿಸಿದ್ದೇನೆ. ತಡ ಮಾಡುವುದಲ್ಲ, ನಮ್ಮವರನ್ನೆಲ್ಲ ಒಗ್ಗೂಡಿಸಿದ್ದೇನೆ. ಬಲಯುತವಾದಂತಹ ಸೇನಾ ಬಲ ನಮ್ಮಲ್ಲಿರುವಾಗ ಇನ್ನೇಕೆ ತಡ? ಅವರಲ್ಲೇ ಕರೆದು ಸ್ವಲ್ಪ ಮಾತಾಡಬೇಕಾಗಿದೆ. ಎಲ್ಲಿಂದ ಮಾಡಬೇಡ.
ಕೊಟ್ಟಿದ್ದೆ. ಶುಭಮಸ್ತು. ಏಕಾಏಕಿಯಾದಂತಹ ಕರೆ ಕಾರಣವೇನು ಎಂಬುದಾಗಿ ತಿಳಿಯಲಿಲ್ಲ. ಪರ್ವತವನ್ನು ಕುಟ್ಟಿ ಕೆಡಹಲೆ, ಶರದಿಯ ನೀರನ್ನು ಬತ್ತಿಸಲೆ, ಅಲ್ಲ ಆಕಾಶವನ್ನು ಕೆಳಗಿಸಲೆ. ನಿಂದೇನಾಗಬೇಕು ಆ ಪಡೆ ಕೊಟ್ಟ ಉದ್ಯೋಗವನ್ನು ನಿಷ್ಠೆಯಿಂದ ಪಾಲಿಸುತ್ತಾ ಇದ್ದವರು ನಾವು. ಅದೇ ಸಂದರ್ಭದಲ್ಲಿ ಮಂತ್ರಿ ಸೇನಾಧಿಪತಿಗಳು ಸಭೆಗೆ ಬರಬೇಕು. ದೀರ್ಘ ಕರೆ ಕೊಟ್ಟವರು ತಾವು. ನಿಮ್ಮ ಕರೆಯನ್ನು ಆಲಿಸಿ ಸಭೆಯನ್ನು ಬಂದು ಸೇರಿದ್ದೇವೆ. ಮುಖ ನೋಡುವಾಗ ಏನೋ ಯೋಚನೆಯಲ್ಲಿದ್ದೀರಿ. ಹಾಗಾದ್ರೆ ನಮ್ಮನ್ನು ಕರೆಸಬೇಕಿದ್ರೆ ಕಾರಣ ಇರಲೇಬೇಕು. ಯಾಕಾಗಿ ಕರೆಸಿದ್ದೀರಿ? ಏನು ಈ ಕಾಲದಲ್ಲಿ ನನಗೆ ಕೂಡಿ ಬಂದಿದೆ. ಸುಯೋಗ. ಯಾಕಂದ್ರೆ ನನ್ನ ಬಹುಕಾಲದ ಆಶೆ ಒಂದಲ್ಲ ಒಂದು ದಿನ ಆ ಆಶೆ ನೆರವೇರಲೇಬೇಕು, ಕೈಗೂಡಲೇಬೇಕೆಂಬ ಕನಸನ್ನು ನಾನು ಕಟ್ಟಿಕೊಂಡವ. ಇಂದು ಅಂತ ಸಕಾಲ ಅಥವಾ ಅಂತ ಯೋಗ ಕೂಡಿ ಬಂದಿದೆ ಅಂತಾದ್ರೆ ಭಾಗ್ಯೋದಯದ ಕಾಲಕ್ಕೆ ನಾವು ಸನ್ನಿಹಿತರಾಗಿದ್ದೇವೆ ಎಂಬುದು ಸತ್ಯವೇ ಸತ್ಯ, ಬೇರಾವುದಲ್ಲ. ನ್ಯಾಯಯುತವಾಗಿ ಆ ಸುರುಳಕ ನಮ್ಮ ಪಾಲಿಗೆ ಲಭಿಸಬೇಕಾದ್ದು. ಆದರೆ ನಮ್ಮವರಾಗಿರುವಂತಹ ಕಿರಿಯರು ದೇವತೆಗಳು ಅಲ್ಲಿ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದಾರೆ. ಇದಕ್ಕೆ ಮೂರು ಮೂರ್ತಿಗಳ ಪಕ್ಷಪಾತವಾದ ಧೋರಣೆ ಉಂಟು. ಇದನ್ನು ನಾವು ಖಂಡಿಸಲೇಬೇಕು, ಪ್ರತಿಭಟಿಸಲೇಬೇಕು. ನ್ಯಾಯಯುತವಾಗಿ ಹಿರಿಯ ಭಾಗಿಗಳಾದಂತ ನಮಗೆ ಸುರಪೀಠ ಲಭಿಸಲೇಬೇಕೆಂಬ ಒಂದು ರೀತಿಯ ತೀರ್ಮಾನವನ್ನು ನಾನು ಕೈಗೊಂಡಿದ್ದೇನೆ. ಅದಕ್ಕಾಗಿ ಈ ಕ್ಷಣವೇ ನಮ್ಮ ಜೈತ್ರ ಯಾತ್ರೆ ಸುರಲೋಕದ ಕಡೆಗೆ ನೀಡಿದಂತಹ ಕಾರ್ಯವನ್ನು ಮಾಡಿ ಮುಗಿಸುವವರು. ಯಾವಾಗ ನೀವು ಹೇಳುತ್ತೀರಿ ಎಂಬುದಾಗಿ ಕಾಯುತ್ತಾ ಇದ್ದೆ. ಹೌದು ಒಡಿಯಪ್ಪಣೆ ಈ ಕ್ಷಣ ಹೇಳುತ್ತೇನೆ.
ದೇವತೆಗಳು ದೇವಲೋಕದ ಸಂಪತ್ತನ್ನು ಅನುಭವಿಸ್ತಾ ಇದ್ದಾರೆ. ನಮಗೆ ಸೇರಬೇಕಾದ್ದು ಆ ನಂಜಿನ ಬುರುಡೆಗಳು ಅಧಿಕಾರ ಆಡುತ್ತಾ ಇದ್ದಾರೆ. ಸರಿ ಸರಿ, ನೀವು ಹೇಳಿದ ಮತ್ತು ಸರಿ. ಸಮಯ ತುಂಬಾ ದಿಂದ ಇತ್ತು ನಮಗೂ ಕೂಡ ಒಮ್ಮೆ ದೇವಲೋಕಕ್ಕೆ ಹೋಗ್ಬೇಕು ಅಂತ ಕೂಡಿ ಬರ್ಲಿಲ್ಲ. ಇವತ್ತು ನಿಮ್ಮ ಬಾಯಿಂದಲೇ ಬಂತು. ನಾನು ಸಿದ್ಧನಾಗಿದ್ದೇನೆ. ಚಳಿ ಕೂಡಿಕೊಂಡು ಸಂತುಷ್ಟನಾಗಿದ್ದೇನೆ. ತಡ ಮಾಡುದು ಸರಿಯಲ್ಲ. ನಮ್ಮ ಸೇನಾ ವಾರಿದಿ ಸಂಘಟನೆಗೊಳ್ಳಲಿ. ಈ ಕ್ಷಣದಿಂದಲೇ ಸ್ವರ್ಗಲೋಕದ ಮೇಲೆ ಕಾರಣ ಉಂಟು. ಯಾವುದು? ಸ್ವರ್ಗದ ದ್ವಾರ ಹರಿವರ್ಷ ಕಂಡ ಎಂಬುದಾಗಿ ಇದನ್ನು ಕರೀತಾ ಇದ್ದಾರೆ. ಹೌದು, ನಾವು ಸಹ ಸಂಸ್ಕೃತಿ ಉಳ್ಳವರು, ಒಮ್ಮೆಲೆ ಒಳನುಗ್ಗಬಾರದು. ಆದ ಕಾರಣ ಇದು ದ್ವಾರ ಅಲ್ವಾ, ದ್ವಾರದಲ್ಲಿ ಯಾರಾದ್ರೂ ನಮ್ಮನ್ನು ವಿಚಾರಣೆ ಮಾಡುವ ಇರಲೇಬೇಕು. ಸ್ವಲ್ಪ ನೋಡಿ ಅಂತ. ದ್ವಾರದಲ್ಲಿ ಒಂದು ಪ್ರತಿಮೆ. ಪ್ರತಿಮೆ? ಹೌದು. ಬೇರೆ ಯಾರು ಇಲ್ವಾ? ಬಹಳ ಚಂದ ಉಂಟು. ಜೀವ ಇಲ್ವಾ? ಜೀವ ಇಲ್ಲ. ಮತ್ತೆ ಜೀವವಿದ್ದಷ್ಟೇ ಪ್ರಯೋಜನಕ್ಕೆ ಬರುವುದಿಲ್ಲ. ಮತ್ತೆ ಜೀವ ಇಲ್ಲದ ಮೂರು ಕಡಿದು ತುಂಡು ಮಾಡಿ ಎಂತ ತುಂಡು ಕರ್ಮಂದಿನ ಎಲ್ಲಿಂದ ತುಂಡು ಇಲ್ಲ, ಅದು ಇಲ್ಲ, ಇದು ಇಲ್ಲ. ನೀನು ಸಾಯಿಲ್ವಾ? ನಾವು ಸಾಯಿಲೆ ಕೊಟ್ಟವ. ನೀನು ಕುಡಿದಿದ್ದೆಲ್ವಾ? ಧರ್ಮಕ್ಕೆ ಸಿಕ್ಕಿದ್ದು ಕೊಟ್ಟದ್ದು. ಅಲ್ಲಿ ನೋಡು, ಈ ಕಡೆ ನೋಡು. ಇವರಿಗೆ ಏನು ಪಕ್ಷಪಾತ ಉಂಟಾ? ಯಾರಿಗೆ ಪಕ್ಷಪಾತನ? ಅದು ನನ್ನನ್ನು ಕಂಡ ಮೇಲೆ ಅದು ನಮ್ಮ ಟಿವಿ. ಮತ್ತೆ ಹಾಗೆ ನೀವು ಇವರಿಗೆಲ್ಲ ನಾಯಕರು. ಎಂತ ನಾಯಕ? ಆ ಜಾತಿಯು ನೀನಿರ್ಬೇಕು. ಯಜಮಾನ ಒಡೆಯ. ನಮಸ್ಕಾರಗಳು. ಸರಿ ಸರಿ, ಬಂತು. ಎಂತದ ಹುಡುಕೋದು? ಹುಡುಕುತ್ತಿಯಲ್ಲ ಹಿಂದೆ ಬಂದು. ಎಂತದ ಬಂದದ್ದು ಎಲ್ಲಿ ಅಂತ ನೋಡುದು. ನಮಸ್ಕಾರ ಕೊಟ್ಟಿದ್ಯಲ್ಲ? ಹೌದು, ನಮಸ್ಕಾರ ಬಂತು ಅಂತ ನಾನು ಹೇಳಿದ್ದು. ನಿನಗೆ ನಾನು ಪ್ರತಿ ನಮಸ್ಕಾರ ಕೊಡಬೇಕು ಅಂತ ಆದ್ರೆ ನೀನು ನನ್ನಷ್ಟೇ ಯೋಗ್ಯತವಲ್ಲ, ನನಗಿಂತ ನೀನು ಸಣ್ಣವ. ಆದ ಕಾರಣಕ್ಕೆ ಬಂತು ಎಂಬುದಾಗಿ ಹೇಳಿದ್ದು. ನಾನು ಹಿರಿಯವ, ನೀನು ಕಿರಿಯವ. ನಿಮಗೆ ಸಮ ಇಲ್ಲ ಅಂತ ಹೇಳಿ. ಯಾರಿಗೆ ಸಮ ಇಲ್ಲ? ಅದು ಬರುವಾಗಲೇ ಗೊತ್ತಾಗಿದೆ ನಿನಗೆ ಸಮ ಇಲ್ಲ. ಸಮಾನತೆ ಇಲ್ಲ ಅಂತ ಹೇಳು. ಸಮಾನತೆ ನಾವು ಯಾಕೆ ಬಂದದ್ದು ಏನೆಂಬುದಾಗಿ ವಿಚಾರಣೆ ಮಾಡಿದ್ಯಾ? ಏನು ಬಂದದ್ದೇನು? ಬಂದದ್ದು ಬರ್ಲಿಕ್ಕೆ ಕಾರಣ ಉಂಟು. ಹೇಗೂ ಬಂದ್ರಲ್ಲ, ಬನ್ನಿ ಕೂತ್ಕೊಳ್ಳ. ಲೋಕಾಭಿರಾಮ ಮಾತಾಡ್ಲಿಕ್ಕೆ ಇಲ್ಲಿಗೆ ಬಂದ. ಹಾಗಲ್ಲ, ವಿಷಯ ಉಂಟು ಬರ್ಲಿಕ್ಕೆ ಕಾರಣ. ಅವ ಇದ್ದಾನಲ್ಲ ಕುಳಿತುಕೊಂಡು, ನಿನ್ನ ಅಪ್ಪ. ಅವರು ತಪಸ್ಸಿಗೆ ಕುಳಿತಿದ್ದಾರೆ. ಯಾರ ಕಶ್ಯಪರು ಯಾರಿಗೆ ಬೇಕಾ? ತಪಸ್ಸಿಗೆ ಅನ್ನ ಕೊಡುವ ಅವ ಇದ್ದಾರಲ್ಲ ಮತ್ತೊಬ್ಬ, ಅನ್ನ ಕೊಡುವವನು ಅಪ್ಪನಿಗೆ ಸಮಾನನೇ. ಆದ ಕಾರಣ ಅವನ ಬಗ್ಗೆ ಸ್ವಲ್ಪ ನಮಗೆ ಮಾತುಕತೆ ಆಗ್ಬೇಕಿತ್ತು. ಇಲ್ಲಿ ಕುಳಿತಿದ್ದಾನಲ್ಲ, ಯಾರ ಅಪ್ಪನ ಕಂಟು ಅವನು ಕುಳಿತುಕೊಂಡ. ಮತ್ತೆ ನಾವು ಹಿರಿಯ ಭಾಗಿಗಳು ಇಲ್ಲಿರುವಾಗ ಅವನಲ್ಲಿ ಕುಳಿತುಕೊಂಡಿದ್ದಾನಲ್ಲ, ಹೋಗಿ ಹೇಳ್ಬೇಕು ಅವನಿಗೆ. ಆ ಸುರಕ್ಷಿತವನು ನನ್ನ ಪಾಡಿಗೆ ಬಿಟ್ಟು ಕೊಡ್ಬೇಕು ಅಂತ. ಈಗ ನಾನು ಯಾರಂತ ಗೊತ್ತಾಯ್ತು, ಜನ ಯಾರಂತ ಗೊತ್ತಾಗಿಲ್ಲ. ಅದು ನೀನು ಕೇಳಲಿಲ್ಲ, ಕೇಳಬೇಕಿತ್ತು. ಅದೇ ನೀನೊಂದು ತಪ್ಪು ಕೇಳಬೇಕಿತ್ತು. ನಾಡಿ ಜಂಗ ಎಂಬುದಾಗಿ ನನ್ನ ಹೆಸರು. ನಾಡಿ ಜಂಗ? ಹೌದು.
ಇಂದುಮತಿಪುರ ಭೂಲೋಕದಲ್ಲಿ ಹೊಸದಾದಂತ ಹೊಸನಗರ. ಹೌದು, ಬಹಳ ಕಷ್ಟಪಟ್ಟಿದ್ದೇವೆ ಅದನ್ನು ಕಟ್ಟಲಿಕ್ಕೆ. ಆದ ಕಾರಣ ಅಲ್ಲಿಂದ ನಾವು ಬಂದಿದ್ದೇವೆ. ನಾವು ಹಿರಿಯ ಭಾಗಿಗಳು. ಆ ಸ್ವರ್ಗದ ಪೀಠವನ್ನು ನಮಗೆ ಬಿಟ್ಟು ಕೊಡ್ಬೇಕು ಎಂಬುದನ್ನು ಅವನ ಬಳಿ ಹೋಗಿ ನೀನು ಹೇಳ್ಬೇಕು. ಮರಳಿ ಬಿಟ್ಟಿಲ್ಲ ಮತ್ತೆ ಅದೇ ನಾನು ನೋಡುವುದು. ನೀನು ಇಲ್ಲಿರುವವ ಅಲ್ಲ, ನಿನ್ನನ್ನು ನೇಮಿಸಿದ್ದು ನಾನು ದ್ವಾರದಲ್ಲಿ. ನೀವು ನೇಮ ಕೊಟ್ಟಿದ್ದೀರಲ್ಲ ನಮ್ಗೆ. ನೇಮಿಸಿದ್ದು ನಿನಗೊಂದು ಉದ್ಯೋಗ ಕೊಟ್ಟದ್ದು. ಇಂತಹ ಒಂದು ಕೆಲಸ ಮಾಡು. ದ್ವಾರದಲ್ಲಿ ಬರುವವರ ವಿಚಾರಣೆಯನ್ನು ನೀನು ಮಾಡಬೇಕು. ದ್ವಾರದಲ್ಲಿ ನಿಂತು ಕಾವಲು ಮಾಡು. ಬರುವವರ ವಿಚಾರಣೆ ಮಾಡಿ ಯೋಗ್ಯತೆ ಉಳ್ಳಂತಹ ವ್ಯಕ್ತಿಗಳು ಅಂತಾದ್ರೆ ಸನ್ಮಾನಿಸಿ ಒಳ ಬಿಡಬೇಕು. ಇಲ್ಲಿಯವರೆಗೆ ಕರೆ ತರಬೇಕು. ಇದು ನಿನ್ನ ಕರ್ತವ್ಯ. ಈಗ ಆ ಕರ್ತವ್ಯವನ್ನು ಉಳಿದು ದ್ವಾರದಿಂದ ನೀನು ಓರ್ವನೆ ಓಡಿಕೊಂಡು ಬರ್ತಾ ಇದ್ದೀಯಲ್ಲ, ಕಾರಣ ಏನು? ಬರುವುದಕ್ಕೆ ಕಾರಣ ಉಂಟು. ಏನು ಕಾರಣ? ನಕ್ಸಲ್ ಸೇನೆ. ಇದು ನಾನು ಪ್ರಥಮ ಬಾರಿಗೆ ಕೇಳುವುದು. ನಾಲ್ಕು ಕಡೆಯಿಂದ 4 ಸಾಲು ಭಾರಿ ಸೇನೆ. ಎಲ್ಲಿಂದ ಬಂದವರಂತೆ? ಇಂದುವತಿ ಪಟ್ಟಣ. ಅಲ್ಲಿಗೆ ನಾಡಿಜಂಗ. ಅಲ್ಲಿಗೆ ಅಧಿಕಾರಿ ಅವ ಒಬ್ಬನೇ ಬಂದದ್ದು? ಅವ ಒಬ್ಬನೇ ಅಲ್ಲ, ಮತ್ತೆ ಸೈನ್ಯ ಮಾರ್ಬಲ ಸೇರಿಸಿಕೊಂಡು ಬಂದಿದ್ದ. ಭೂರಿ ಮಾರ್ಬಲ ಸಹಿತ ಸೈನ್ಯವನ್ನೆಲ್ಲ ಸೇರಿಸಿಕೊಂಡು ದ್ವಾರದವರೆಗೆ ಬಂದಿದ್ದಾನೆ. ಬಂದವರನ್ನು ನೀನು ವಿಚಾರಣೆ ಮಾಡಿದ್ಯಾ? ವಿಚಾರಣೆ ಮಾಡಿದ್ದೆ. ಹೇಗೆ ಮಾಡಿದೆ? ಯಾಕೆ ಬಂದದ್ದು, ಏನು ಬಂದದ್ದು ಅಂತ ಹೇಳುವುದು ಒಂದವ. ಏನಂತೆ? ಅವರು ಹಿರಿಯ ಭಾಗಿಗಳಂತೆ, ನಾವು ಕಿರಿಯ ಭಾಗಿಗಳಂತೆ. ಅದಕ್ಕೆ ನಮಗೆ ದೇವಲೋಕ ಪೀಠವನ್ನು ಅವರಿಗೆ ಬಿಟ್ಟು ಕೊಡಬೇಕಂತ. ಇಲ್ಲದಿದ್ರೆ ಪೆಟ್ಟಿಗೆ ಬರಬೇಕಂತ. ನೋಡಿ ನೀನು ಬಾಗಿಲ ಭಟನು ಬಂದು ಆಡಿದಂತಹ ನುಡಿಗಳನ್ನು ಸಭೆಯಲ್ಲಿದ್ದ ನೀವೆಲ್ಲವರು ಸರಿಯಾಗಿ ಕೇಳಿಸಿಕೊಂಡವರು. ಈ ಮೊದಲೇ ನಾನು ಎಚ್ಚರಿಸಿದವ, ಸಭೆಯಲ್ಲಿ ಯಾವತ್ತಿಗೂ ಜಾಗೃತಿಗೊಳಿಸುವವ. ಮತ್ತೊಮ್ಮೆ 4ಕ್ಕೆ ದುರುಳರ ದಾಳಿ ಆಗಿದೆ. ಬಂದವರಿಗೆ ತಕ್ಕ ಉತ್ತರ ಕೊಡಬೇಕು. ಸಕಲ ಸಿದ್ಧತೆಗಳೊಂದಿಗೆ ರಣಕ್ಷೇತ್ರ ಸ್ವರ್ಗದ ಪೀಠ
ಪುಣ್ಯವನ್ನು ಪಡೆಯುವುದಕ್ಕಾಗಿ ಅಭಿಯೋಗವನ್ನು ಮಾಡಿದೆಯಾ? ಬಂದ ಹಾಗೆ ಹಿಂದೆ ನಡೆದರೆ ಹೋದ್ರೆ ಕಾಣ್ತಿದೆ ಶೈಮಿನಿ. ಇಟ್ಟುಕೊಂಡು ಸ್ವರ್ಗಕ್ಕೆ ಬಂದಿದ್ದೇನೆ. ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೇನೆ. ಏನು? ಇಲ್ಲಿ ಅಧಿಕಾರವನ್ನು ಬಿಟ್ಟುಕೊಟ್ರೆ ಉಳಿತು, ಇಲ್ಲದೆ ಹೋದ್ರೆ ತಲೆ ತೆಗೆದಳು. ಲೋಕಲೋಕಕ್ಕೆ ದಾಳಿ ಮಾಡಿದೆ ಏನು? ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಹಿಂತರದ ಲೇಸು ಇಲ್ಲವಿದ್ದರೆ ಕಾಣುತ್ತಿದೆ ಶಾರ್ಪಿನಿ ಹಕ್ಕೇನು. ಬೆದರಿಸಿ ಬೆಟ್ಟು ಗರ್ಜಿಸಿ ಓಡಿಸುವವರು ನಾವು. ಎಲ್ಲ ಒಳ್ಳೆ ಮಾತಿನಲ್ಲಿ ನಾಕವನ್ನು ಬಿಟ್ಟು ಅಂತ ಹೇಳಿದ್ರೆ ಇಲ್ಲಿಯವರೆಗೆ ಬಂದೆಯಾ? ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ. ಬಂದ ದಾರಿಯಲ್ಲಿ ಹಿಂದೆ ಹೋದರೆ ಲೇಸು, ಇಲ್ಲದಿದ್ದರೆ ಕಾಣುತ್ತಿದ್ದೆ ಶೈಮಿನಿ.
ನನಗೆ ಗೊತ್ತಿದೆ. ಹೌದಾ? ಇಷ್ಟೊತ್ತ ಭಾಷಣ ಬಿಗಿಯುವುದು, ಜಾಗ ಸಿಕ್ಕಿದಲ್ಲಿ ಓಡುವ. ಭಾಷಣ ಬಿಗಿಯುವುದು ಯಾಕೆ ಗೊತ್ತುಂಟಾ? ನಿನ್ನ ಮಂಡೆಗೆ ಸ್ವಲ್ಪ ಆದ್ರೂ ಹೋಗ್ಲಿ ಅಂತ ಭಾಷಣ ಬಿಗಿಯುವುದು. ನಿನ್ನ ಮಂಡೆಗೆ ನೀವು ಹೋಗಿ ಬೀಳುವುದು ಹೊಂಡಕ್ಕೆ. ಹೌದಾ? ಅದು ನಿನ್ನಿಂದ ಗೊತ್ತುಂಟು. ಹೇಳು. ಗೊತ್ತಾಯ್ತಲ್ಲ? ಏನು? ನಮ್ಮಂತವ್ರು ಕಂಡ್ರೆ ಆಗೋದಿಲ್ಲ. ಹೌದಾ? ಏನೆಲ್ಲ ಮಾಡಿ ಅಂತಲ್ಲ. ಮತ್ತೆ ನೀನು ದೊಡ್ಡ ಮಕ್ಕಳ ದೊಡ್ಡಮ್ಮನ ಮಗ ಅಂತ ಹೇಳಿ ಇಲ್ಲಿಗೆ ಬರುದಲ್ಲ ನೀನು. ನಿನಗೆ ಸಂಕಟವ ಯಾಗ ಮಾಡಿ ಬಡಿಲಿಕ್ಕೆ? ಯಾರು ಹೇಳಿದ್ದು? ನಾನು ಹೇಳುದು. ನೀವು ಯಾಗ ಮಾಡಿದ ಭಕ್ತಿಯಿಂದ ಮಾಡಿದದನ್ನು ನಾವು ಶಕ್ತಿ ಮುಖ್ಯ. ಸಂಗ್ರಾಮಕ್ಕೆ ಬಂದೆಯೋ? ನಿನ್ನ ನಿರೀಕ್ಷೆಯಲ್ಲಿ ನಾನು ಇದ್ದವ. ನೀನು ಯಾವ ಕ್ಷಣದಲ್ಲಿ ಬರುತ್ತಿ, ಯಾವ ರೀತಿ ಬರುತ್ತಿ ಎಂಬುದಾಗಿ ಇದೋ ಈ ಕ್ಷಣದಲ್ಲಿ ನಿನ್ನ ಎದುರಾಗಿ ನಿಂತಿದ್ದೇನೆ. ಒಳ್ಳೆಯ ಮಾತಿನಿಂದ ಸುರಪೀಠವನ್ನು ನನ್ನ ಪಾಲಿಗೆ ಬಿಟ್ಟು ಕೊಟ್ಟರೆ ಒಳ್ಳಿತ್ತು. ಇಲ್ಲಂತಾದ್ರೆ ಸುರದ ಮೂಲಕ ನನ್ನ ಅಧಿಕಾರ ಯುಗದಲ್ಲಿ ಕೇಳುವ ಹಾಗೆ ಸ್ವರ್ಗಲೋಕದ ಪೀಠವನ್ನು ಬಿಟ್ಟು ಕೊಡು, ಇಲ್ಲ ಅಂತಾದ್ರೆ ಸಮರಕ್ಕೆ ಸಿದ್ಧನಾಗು ಎಂಬ ಹಾಗೆ ಆಡುತ್ತಾ ಇದ್ದೀಯಲ್ಲ. ನಿನ್ನ ಮುಖ ನೋಡಿದ್ದು ನಾನು ಈಗ್ಲೇ, ಆದ್ರೆ ಮುಖ ನೋಡುವಾಗಲೇ ಒಂದು ವಿಚಿತ್ರ. ಯಾಕೆ? ಈ ಹಿಂದೆ ಇಂತಹದ್ದನ್ನು ನಾನು ಕಂಡದ್ದೇ ಇಲ್ಲ. ಹೌದಪ್ಪ. ಇದು ವಿಚಿತ್ರ ಅಲ್ಲ, ಎಲ್ಲರ ಹಾಗೆ ನೀವು ಅಲ್ಲಪ್ಪ. ನಿಮ್ಮೆಲ್ಲರ ಸ್ವರೂಪವೇ ಹಾಗೆ. ರಾಕ್ಷಸರಲ್ವ, ಯಾವಾಗ ಹೇಗೆ ಯಾವ ರೂಪದಲ್ಲಿ ಬರ್ತೀರಿ ಎಂಬುದನ್ನು ಯಾರಿಗೂ ಆಲೋಚನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಂದವ ನೀನು ನನ್ನನ್ನೇ ಪ್ರಶ್ನೆ ಮಾಡ್ತಿಂತಾದ್ರೆ ನೀನು ಯಾರೋ? ನನ್ನ ವಿಚಾರ ನಾಡು ಚಂದ. ನಿನಗೆ ನನ್ನ ಪರಿಚಯ ಸಿಗಲಿಲ್ಲ. ಹೊಸ ಮುಖ. ಯಾರು ನೀನು? ಇಲ್ಲಿಗೆ ಬಂದು ಸುರ ಬಿಟ್ಟುಕೊಂಡು ಕೊಡು ಎಂಬುದಾಗಿ ಆಜ್ಞಾಪಿಸಲಿಕ್ಕೆ ಈ ಪಾರ್ವತ್ಯವನ್ನು ಕೊಟ್ಟವರು ಯಾರೆಂಬುದಾಗಿ ನಿನ್ನ ಪ್ರಶ್ನೆ ಅಲ್ವಾ? ಈಗ ಪರಿಚಯ ಕೇಳುವುದಕ್ಕೆ ಕಾರಣ ಏನು? ಸ್ವರ್ಗಲೋಕಕ್ಕೆ ಅದೆಷ್ಟೋ ಮಂದಿ ಬರುತ್ತಾರೆ. ಹೌದೌದು. ಬೇರೆ ಬೇರೆ ಬೇಡಿಕೆಗಳು ಇರ್ತದೆ ಅವರಿಗೆ. ಹೌದೌದು. ಅವರ ಬೇಡಿಕೆಗಳನ್ನ ಈಡೇರಿಸುವಂತಹ ಪೀಠದಲ್ಲಿರುವವ ನಾನು. ಆಯ್ತು. ಇದು ಬೇಡಿಕೆ ಅಲ್ಲ ನಮ್ಮದು. ಮತ್ತೆ ನಮ್ಮಂತವರು ಬರುವುದು ಯಾವುದಕ್ಕೆ ಎಂಬುದು ನಿನಗೆ ಸಂಪೂರ್ಣವಾಗಿ ತಿಳಿದಿದೆ. ನಮ್ಮವರು ರಾಕ್ಷಸರು. ಮೊದಲಾಗಿ ನಮ್ಮ ಗೃದ್ರ ದೃಷ್ಟಿ ಇರುವುದು
ಇರುವುದು ಸ್ವರ್ಗಲೋಕದ ಮೇಲೆ. ಇದು ನಾನು ಸಾಮಾನ್ಯನಲ್ಲ, ದ್ವಿತೀಯ ವಂಶಜನೇ ಆಗಿದ್ದೇನೆ. ನಾಡಿಚಂಗ ಎಂಬುದಾಗಿ ನನ್ನ ಹೆಸರು. ಭೂಲೋಕದಲ್ಲಿ ಕಷ್ಟಾರ್ಜಿತವಾಗಿ ಕಷ್ಟಪಟ್ಟು ಶ್ರಮಿಸಿ ದುಡಿದು ಕಟ್ಟಿದಂತಹ ಪಟ್ಟಣ ಇಂದುಮತಿ ಪಟ್ಟಣದಲ್ಲಿ ಅಜೇಯನಾಗಿ ಮೆರೆಯುತ್ತಾ ಇದ್ದೇನೆ. ಸ್ವರ್ಗಲೋಕದ ಕನಸುಕೊಂಡು ಇಲ್ಲಿಗೆ ಬಂದಿದ್ದೇನೆ. ನನ್ನ ಕ್ಷೇತ್ರಕ್ಕೆ ಬಂದು ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಅಷ್ಟು ಧೈರ್ಯ ಉಂಟು ನನಗೆ, ಅಷ್ಟು ಸಾಹಸ ನಿನ್ನಲ್ಲಿ ಉಂಟು, ಪರಾಕ್ರಮಶಾಲಿ. ಹೌದು, ಅಷ್ಟೊಂದು ಅಹಂಕಾರವನ್ನು ಹೊಂದಿಕೊಳ್ಬೇಡ. ಯಾಕೆ ನೀನು ಹೇಳಿದ್ಯಲ್ಲ, ಪರಿಶ್ರಮ ಪಟ್ಟು ನಾನು ನಾಡೊಂದನ್ನು ಕಟ್ಟಿದವ. ಹೌದು, ನೀನೇ ಯೋಚನೆ ಮಾಡು. ನೀನೇ ಕಟ್ಟಿದಂತಹ ನಾಡಿಗೆ ಇನ್ನೊಬ್ಬ ಬಂದು ಅದು ನನಗೆ ಬೇಕು ಅಂತ ಕೇಳಿದ್ರೆ ಕೊಡುವುದಕ್ಕೆ ನೀನು ಸಿದ್ಧನಿದ್ದೀಯೋ? ಅದು ಸಾಧ್ಯವಿಲ್ಲ. ಸಾಧ್ಯವೇ ಇಲ್ಲ ಅಂತ ಆದ್ಮೇಲೆ ಈ ಸ್ವರ್ಗದ ಪೀಠವನ್ನು ನೀನು ಬಯಸಿ ಯಾವ ಅರ್ಥದಿಂದ ಬಂದೆ ಹೇಳು? ಮೂರು ಮೂರ್ತಿಗಳನ್ನು ಮೆಚ್ಚಿಸಿ ಸಾಧನೆ ಪ್ರತೀಕವಾಗಿ ಒಲಿಸಿಕೊಂಡಂತಹ ಪೀಠ. ಇನ್ನೊಂದು ವಿಚಾರದಲ್ಲಿ ನಿನಗೆ ಅರ್ಥ ಮಾಡಿಸ್ತೇನೆ. ಮರದಲ್ಲೊಂದು ಜಂಬೂ ಫಲ ಇರ್ತದೆ, ಅದನ್ನು ಬಯಸಿ ಒಬ್ಬ ಆತ ಮೊದಲೇ ಬಂದು ನಿಂತಿರ್ತಾನೆ. ಆದ್ರೆ ಇನ್ನೊಬ್ಬ ಬರ್ತಾನೆ, ಪರಿಶ್ರಮ ಪಟ್ಟ ಆ ಮರವನ್ನೇರಿ ಆ ಜಂಬೂ ಫಲವನ್ನು ಕೊಯ್ತಾನೆ. ಅದು ಅವನಿಗೆ ಸಲ್ಲಲೇಬೇಕು ಅಲ್ವಾ? ಇಷ್ಟು ವಿಷಯ ನಿನಗೆ ಅರ್ಥ ಆಯ್ತು ಅಂತ ಆದ್ರೆ ಈ ಸುರಪೀಠವನ್ನು ನೀನು ಕೇಳುವುದರಲ್ಲಿ ಅಲ್ಲಲ್ಲ, ಒಂದು ಆಚಾರ ಉಂಟು. ಏನು? ನಾವು ಹಿರಿಯ ಭಾಗದವರಾದ್ರೂ ಕೂಡ ನೀವು ಅತಿಥಿ ಸಂತಾನ, ನಾವು ದಿತಿ ಸಂತಾನ. ಭಾಗ ಯಾವುದೇ ಇರ್ಲಿ, ತಂದೆ ಒಬ್ಬನೇ ಅಲ್ವಾ? ಸ್ವಪ್ರಯತ್ನದಿಂದ ಯಾವಾತ ಪಡೀತಾನೋ ಅದರ ಸಂಪೂರ್ಣ ಅಧಿಕಾರ ಅವನದ್ದೇ ಆಗಿರ್ತದೆ. ಆದ್ದರಿಂದ ಎಚ್ಚರಿಸ್ತಾ ಇದ್ದೇನೆ, ಈ ಪೀಠವನ್ನು ಬಯಸಿ ಶೈಮಿನಿಪುರವನ್ನು ಸೇರ್ಬೇಡ, ಬಂದ ದಾರಿಯಿಂದ ಹಿಂದೆ ನಡೆ. ಭಕ್ತಿಯಿಂದ ಪಡೆದಂತ ಸ್ವರ್ಗಲೋಕ ನನ್ನ ಶಕ್ತಿ ಅಂತ ನೋಡ್ಬೇಕು. ಎಲ್ಲರನ್ನು ಬಡಿದು ಓಡಿಸಿದ್ದೇವೆ. ಸುರಪೀಠ ಮರಿದ ಏನು ನಮ್ಮ ಶ್ರಮ ಸಾರ್ಥಕವಾಯಿತು. ಸುರಪೀಠ ನಮ್ಮ ಪಾಲಿಗೆ ಲಭಿಸಿದೆ, ನಮಗೆ ಫಲ ಸಿಕ್ಕಿದೆ. ಈಗ ದುಡಿದು ಆಯಾಸವಾಗಿದೆ, ಸ್ವಲ್ಪ ವಿಶ್ರಾಂತಿ ನಮಗೆ ಅಗತ್ಯ. ಆಮೇಲೆ ಎಲ್ಲ ವಿಚಾರ ಮತ್ತೆ ನೋಡುವ. ಸರಿ, ವಿಶ್ರಾಂತಿ ಮಾಡಿ.